ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಸೋಯಾ ಚಂಕ್ಸ್ ಹಾಕಿ ಒಂದು ಬಿರಿಯಾನಿ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಬಿಸಿನೀರಲ್ಲಿ ಅದು ಸೋಯಾ ಚಂಕ್ಸ್ನೆಲ್ಲ ಒಂದು 10 ನಿಮಿಷ ಸಾಕದು. ಅದರಲ್ಲಿ ನೆನೆ ಹಾಕಿಬಿಟ್ರೆ ಕ್ಲೀನಾಗಿ ಬೆಂದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಅದನ್ನು ನಾನು ಬಿಸಿನೀರಲ್ಲಿ ಹಾಕಿಬಿಟ್ಟು ಇನ್ನೊಂದು ಕಡೆ ನಾನೀಗ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ನಾವೀಗ ವೆಜ್ ಯಾವುದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಆರ್ಯನ್ ಫಸ್ಟ್ ಟೈಮ್ ನಾನು ಮಾಡಿದ್ದು, ಈ ಥರ ಮಾಡಿಲ್ಲ ನಾನು ಯಾವತ್ತೂ. ಸೋಯಾ ಚಂಕ್ಸ್ ನಾನು ಮಾಡಿರಲಿಲ್ಲ. ಸೊ ಮೊನ್ನೆ ಮಾರ್ಕೆಟಿಗೆ ಹೋದಾಗ ನಾನು ತೊಗೊಂಬಂದಿದ್ದೆ. ಯಾಕಂದರೆ ಅವನು ತರಕಾರಿನೂ ಕ್ಲೀನಾಗಿ ತಿನ್ನಲ್ಲ, ಮತ್ತು ಚಿಕನ್ ಮಟನು ಅಷ್ಟು. ಮಟನ್ ಅಂತೂ ತಿನ್ನೋದೇ ಇಲ್ಲ ಅವನು. ಚಿಕನು ಅದು ಸ್ವಲ್ಪ 1-2 ಪೀಸ್ ತಿಂತಾನೆ. ನೋಡೋಣ ಇದ್ದಾದರೂ ತಿಂತಾನೇನೋ ಅಂತ ತೊಗೊಂಬಂದು ಈಗ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇದು ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಇನ್ನೂ ಮಲಗಿದಾನವನು. ಸೊ ನೋಡೋಣ ಇದು ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅವನೇ ತಿಂತಾನೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಈಗ ಪಿತೃಪಕ್ಷಗಳು ಸ್ಟಾರ್ಟ್ ಆಗಿದೆ. ಪಕ್ಷ ಮಾಸ ಅಲ್ವಾ, ಈಗ ಎಲ್ಲರೂ ಮನೆಯಲ್ಲೆಲ್ಲ ಹಿರಿಯರ ಹಬ್ಬ ಅದೆಲ್ಲ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಿರ್ತಾರೆ. ಸೊ ನಾವು ಯುಗಾದಿ ಅಲ್ಲ, ದಸರಾ ಹಬ್ಬಕ್ಕೆ ವಿಜಯದಶಮಿ ಅಲ್ಲ, ಆಯುಧ ಪೂಜೆಗೆ ನಾವು ಮಾಡೋದು. ಕೆಲವರು ವಿಜಯದಶಮಿ ಮಾಡ್ತಾರೆ, ಆಯುಧ ಪೂಜೆಗೆಲ್ಲ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಈಗ ಪಕ್ಷ ಮಾಸದಲ್ಲೇ ಮಾಡ್ತಾರೆ. ಒಬ್ಬೊಬ್ಬರು ಮಹಾಲಯ ಅಮಾವಾಸ್ಯೆ ಆಗಿ 9 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡೋದು, ಈ ಥರ ಹಿಂಗೆಲ್ಲ ಅವ್ರವ್ರು ನಡ್ಸ್ಕೊಂಬಂದಿರೋಂಥ ಪದ್ಧತಿ ಥರ. ಹಿರಿಯರು ಮುಂಚೆಯಿಂದೆಲ್ಲ ಹೇಗೆ ಮಾಡ್ಕೊಂಬಂದಿರ್ತಾರೋ ಆ ಥರ ಎಲ್ಲ ಮಾಡ್ತಾರೆ. ಸೊ ದಸರಾದಲ್ಲಿ ಸಿಕ್ಕಾಪಟ್ಟೆ ಫುಲ್ ಎಲ್ಲ ಈಗ ಜೋರಾಗಿ ದಸರಾ ಉತ್ಸವ, ದಸರಾ ಮೆರವಣಿಗೆ ಎಲ್ಲ ನಡೀತಾ ಇರೋವಂಥದ್ದು. ಯಾರ್ಯಾರೆಲ್ಲ ದಸರಾಗೆ ಹೋಗ್ತಿದ್ದೀರಾ ಅಥವಾ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ರೆ ಕಮೆಂಟ್ ಮಾಡಿ. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಹೋಗಿದ್ದು ಅಷ್ಟೇ. ನಾವು ಯಾವತ್ತೂ ಮತ್ತೆ ಹೋಗೇ ಇಲ್ಲ. ನಮ್ಮ ಮಕ್ಳಿಗೂ ಎಲ್ಲ ದಸರಾ ಇದಕ್ಕೆ ಕರ್ಕೊಂಡು ಹೋಗಿಲ್ಲಪ್ಪ ಯಾವತ್ತು. ನಾವು ಅಲ್ಲಿರೋ ಕ್ರೌಡಿಗೆ, ರಶ್ಶಿಗೆ ನಾವು ಹೋಗೇ ಇಲ್ಲ. ನಾವು ಗೊತ್ತಿಲ್ಲ ಯಾವಾಗ ಆಗುತ್ತೋ ಏನೋ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇದ್ದರೆ ನೋಡೋಣ ಏನಾಗುತ್ತೆ ಅಂತ. ಬಟ್ ಹೋಗೋ ಪ್ಲ್ಯಾನ್ ಅಂತೂ ಏನೂ ಇಲ್ಲ. ಈಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಇಲ್ಲ ಅಂದ್ರೂ ದೊಡ್ಡವರಾದ್ರೂ ರಿಸ್ಕ್ ಇದ್ದೇ ಇರುತ್ತಲ್ವ, ಅಷ್ಟೊಂದು ಗಲಾಟೆ ಒಳಗೆ. ಆ್ಯಕ್ಚುಲಿ ಕ್ರೌಡ್ ಇರೋ ಕಡೆ ನಮ್ಗೆ ಹೋಗೋಕ್ಕೂ ಅಷ್ಟೊಂದು ಇದು ಇರೋಲ್ಲ. ಮಕ್ಕಳು ಅಷ್ಟೇ, ಅವರು ಒಂಥರ ಫ್ರೀಯಾಗಿರ್ಬೇಕು ಅವ್ರಿಗೆ. ಅಷ್ಟೊಂದು ಗಲಾಟೆ, ಅಷ್ಟು ಜನಗಳು ಅಲ್ಲೆಲ್ಲ ಹೋಗೋಕ್ಕೆ ಆ ಮಕ್ಕಳು ಇಷ್ಟಪಡಲ್ಲ. ಸೊ ಹೀಗಾಗಿ ನಾವು ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಮಕ್ಕಳು ಇಷ್ಟಪಟ್ಟರೆ ಹೋಗ್ಬೋದು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಸುಮ್ಮನೆ ನಾವು ಏನು ಹೋಗೋದು ಅಂತ ನಾವು ಯಾವತ್ತೂ ಹೋಗಿಲ್ಲ ದಸರಾ ಇದಕ್ಕೆ. ಸೊ ನೋಡೋಣ ಮುಂದೆ ಆ ಥರ ಏನಾದರೂ ಅವಕಾಶ ಸಿಕ್ಕರೆ ಹೋಗೋದು. ಇವಾಗ ನೋಡಿ ಒಂದು 10 ನಿಮಿಷ ಬಿಟ್ಟು ನಾನೀಗ ಆ ನೀರಿನಿಂದ ಎಲ್ಲ ತೆಗಿತಾ ಇದ್ದೀನಿ ಅದು ಸೋಯಾ ಚಂಕ್ಸ್ನ. ತೆಗ್ದಾದ್ಮೇಲೆ ಅದರಲ್ಲಿ ಒಂದಿಷ್ಟು ನೀರು ಇರುತ್ತೆ, ಅವನ್ನ ಹಿಂಡಿ ಹಾಕಬೇಕು. ಅಂದರೆ ನೀರಿನಂಶ ಅದರಲ್ಲಿ ಮತ್ತು ಜಾಸ್ತಿ ನೀರಿನಂಶ ಬಿಟ್ಕೊಂಡು ಫುಲ್ ಒಂಥರ ಮೆತ್ಕಾದಂಗೆ ಆಗಿಬಿಡುತ್ತೆ. ಸೊ ಈಗ ನೀರನ್ನೆಲ್ಲ ಸೋಸ್ಕೊಂಡಾದ್ಮೇಲೂ ಅವನ್ನೆಲ್ಲ ಒಂದು ಸಲ ಪ್ರೆಸ್ ಮಾಡಿದರೆ ನೀರು ಬರುತ್ತೆ ಅದರಲ್ಲಿ. ಸೊ ಅದನ್ನು ಕೂಡ ನಾನು ನೀಟಾಗಿ ತಕ್ಕೊಂಡು ಫುಲ್ ಅದನ್ನು ಡ್ರೈ ಮಾಡಿ ಆಮೇಲೆ ನಾನು ಅದನ್ನು ಉಪಯೋಗಿಸ್ತೀನಿ. ಸೊ ನೋಡಿ ಹಿಂಗೆ ಹಿಂಡಿದ್ರೆ ನೀರು ಬರುತ್ತೆ ನೋಡಿ, ಆ ಥರ ನೀರು ಬರ್ತಾ ಇರುತ್ತದು. ಸೊ ಅದನ್ನು ಪೂರ್ತಿ ಎಲ್ಲ ಒಂದೊಂದೇ ಹಿಂಡಿ ಆಮೇಲೆ ಅದನ್ನು ನಾನು ಒಗ್ಗರಣೆಗೆ ಹಾಕಿರುವಂಥದ್ದು. ಸೊ ಅದಾದಮೇಲೆ ಈಗ ಮಿಕ್ಸಿಗೆ ಮಸಾಲೆ ರುಬ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇವಿಷ್ಟು ಹಾಕಿ ನಾನು ಈಗ ಒಂದು ಪೇಸ್ಟ್ ಮಾಡ್ಕೊತೀನಿ. ಸೊ ಎಲ್ಲ ಮಸಾಲೆ ಎಲ್ಲ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ.
ಜಾಸ್ತಿ ಏನು ಹಾಕಿಲ್ಲ. ಸೊ ಜಾಸ್ತಿ ಮಸಾಲೆ ತಿನ್ನಬಾರ್ದು ಅಂತ ಹೇಳ್ತಾರಲ್ವ, ನನಗೆ ಈಗ ನಾನ್ ವೆಜ್ ಅದು ಏನಾರು ಮಾಡಿದರೆ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ರೇ ನಾನ್ ವೆಜ್ಜು ಚೆನ್ನಾಗಿ ತಿನ್ನೋಕೊಂಥರ ಏನೋ ನಾನ್ ವೆಜ್ ಅಂತ ಅನಿಸುತ್ತೆ. ಮಸಾಲೆ ಎಣ್ಣೆ ಖಾರ ಎಲ್ಲ ಕಮ್ಮಿ ಕಮ್ಮಿ ಇದ್ಬಿಟ್ರೆ ಅದೊಂಥರ ಏನೋ ನಾನ್ ವೆಜ್ ಥರ ಅನಿಸೋದೇ ಇಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಈಗ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಈಗ ಇಲ್ಲಿ ನೋಡಿ ಪಲಾವ್ ಎಲೆ ಮತ್ತು ಸ್ಟಾರು, ಮೊಗ್ಗು, ಅದು ಮೊಗ್ಗು ಅಂತಾರಲ್ವ ಅದು, ಮತ್ತು ಚಕ್ಕೆ ಲವಂಗ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ಯಾವುದೇ ರೆಸಿಪಿ ಆದರೂ ಸರಿ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಒಂದಿಷ್ಟು ಕ್ಲೀನಾಗಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿದಾಗ ನೀವು ಯಾವುದೇ ಪದಾರ್ಥ ಮಾಡಿರಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಪೇಷನ್ಸಿಂದ ಮಾಡಬೇಕಾಗುತ್ತೆ. ಅಡುಗೆ ಮಾಡೋದಕ್ಕೆ ಒಂದು ಪೇಷನ್ಸ್ ಅಂತ ಇರಬೇಕು, ಆವಾಗಲೇ ಅಡುಗೆ ಚೆನ್ನಾಗಿ ಬರೋದು. ಈಗ ನೋಡಿ ನಾನು ಫುಲ್ ಎಣ್ಣೆನೂ ಅಷ್ಟೇ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನಾನು. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು. ಸೊ ಅದ್ರ ಜೊತೆಗೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಅಲ್ಲಿ ಪೇಸ್ಟ್ ಮಾಡೋಕ್ಕೆ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು, ಶುಂಠಿ ಇರಲಿಲ್ಲ. ಹೀಗಾಗಿ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಫುಲ್ ಬ್ರೌನ್ ಆಗಬೇಕಿದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂಥರ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಆಮೇಲೆ ಟೊಮೊಟೊ ಹಾಕ್ತೀನಿ ಇದಕ್ಕೆ. ಇಲ್ಲಿ ನಾನು ಮೀಡಿಯಮ್ ಸೈಜಿನೂ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಫುಲ್ ಅದು ಸಾಫ್ಟಾಗಿ ಆಗಬೇಕು, ಎಣ್ಣೆಯಲ್ಲೇ ಬೆಂದು ನೀಟಾಗಿ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಬೆಳಗ್ಗೆ ಮಾಡೋವಾಗ ನೀಟಾಗಿ ಮಕ್ಕಳು ಹೋಗೋವಾಗ ತಿಂದೋದ್ರೆ ನಾವು ಎದ್ದು ಮಾಡಿದ್ದಕ್ಕೂ ಸಮಾಧಾನ ಆಗುತ್ತೆ. ಸೊ ಒಂದೊಂದು ಸಲ ಆರ್ಯನ ಎಷ್ಟು ಹಠ ಮಾಡ್ತಾನೆ ಅಂದರೆ ಅವನಿಗೆ ಇಷ್ಟ ಇಲ್ಲದ್ದು ಮಾಡಿಬಿಟ್ರಂತೂ ತಿನ್ನೋಕ್ಕೆ ಹರಸಾಹಸ ಮಾಡಬೇಕು ಅವನು. ಸೊ ನೋಡಿ ಈಗ ಪೇಸ್ಟ್ ಹಾಕಿದ್ದೀನಿ. ಈಗ ಆ ಮಸಾಲೆ ಎಲ್ಲ ರುಬ್ಬಿದ್ನಲ್ವ ಆ ಪೇಸ್ಟ್ ಹಾಕಿದ್ದೀನಿ. ಅದೆಲ್ಲ ತೊಳೆದ ನೀರು ನಾನು ಲಾಸ್ಟಿಗೆ ಹಾಕ್ತೀನಿ, ಇವಾಗ ಹಾಕಿಲ್ಲ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಇದೆಲ್ಲ ಮಸಾಲೆ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ನೀರೇನು ನಾನು ಇದಕ್ಕೆ ಸೇರಿಸ್ತಿಲ್ಲ. ಪೂರ್ತಿದು ಎಲ್ಲ ಹಸಿದೆಲ್ಲ ವಾಸನೆ ಹೋಗಿಬಿಟ್ಟು ಅದು ಒಂಥರ ಆಯಿಲ್ ಬಿಟ್ಕೊಳ್ಳುತ್ತಲ್ವ, ಆವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ನಾನು ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀನಿ ಇದಕ್ಕೆ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ, ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನು ಅಷ್ಟು, ನಾನು ಅಳತೆ ಮಾಡಿ ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ನಿಮ್ಗೆ ಹೇಳೋದಾದರೆ ಒಂದು 3 ಅಥವಾ 4 ಟೇಬಲ್ ಸ್ಪೂನ್ ಹಾಕ್ಕೋಬೋದು ನೀವು. ಪರ್ಫೆಕ್ಟಾಗಿ ಈಗ ಡೈಲಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ, ಒಂದು ಕಣ್ಣಳತೆಯಲ್ಲೇ ಹಾಕ್ಕೊಂಬಿಡ್ಬೋದು. ಈಗ ನ್ಯೂ ಕಮರ್ಸ್ ಬಿಗಿನರ್ಸ್ಗೆ, ಈಗ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಕರೆಕ್ಟ್ ಅಳತೆ ಅಂದರೆ ಒಂದು 4 ಸ್ಪೂನ್ ಥರ ಮೊಸರು ಹಾಕ್ಕೋಬೋದು. ಅದಾದಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ನಮಗೆ ಅಂತಂದರೆ ನೀವು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹೇಳಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟು, ಬಟ್ ಇವಾಗೆಲ್ಲ ಹಸಿಮೆಣ್ಸಿನ್ಕಾಯಿ ತಿನ್ನೋ ಗ್ಯಾಸ್ಟ್ರಿಕ್ಕು ಅದು ಇದು ಅಂತಾರಲ್ವ, ಸೊ ಜಾಸ್ತಿ ಅವಾಯ್ಡ್ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ಎಲ್ಲ. ಸೊ ಅಂಥವ್ರು ನೀವು ಅಚ್ಕಾರದ ಪೌಡ್ರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೆ. ನಾನಿಲ್ಲಿ ಸ್ವಲ್ಪ ಎರಡೂ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಒಂದು 4-5 ತೊಗೊಂಡಿದ್ದೆ. ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಈಗ ಅಚ್ಕಾರದ ಪೌಡ್ರು. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತಲ್ವ ಅಂತ. ಹಂಗೆ ತೀರಾ ಖಾರನೂ ಇಲ್ಲ, ಮೀಡಿಯಮ್ ಆಗಿತ್ತು, ಚೆನ್ನಾಗಿ ಬಂದಿತ್ತು ಮಾತ್ರ. ಇವಾಗ ನಾನು 2 ಸ್ಪೂನ್, ನೋಡಿ ಸ್ಪೂನ್ ಎಷ್ಟು ಚಿಕ್ಕದಿದೆ ಅದು, ಆ ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನೀಗ ಅಚ್ಕಾರದ ಪುಡಿ. ಅದ್ರ ಜೊತೆ ಈಗ ನಾನು ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಅದ್ರ ಜೊತೆ ಒಂದು 2 ಸ್ಪೂನ್ ಜೀರಿಗೆ ಪೌಡ್ರು. ಜೀರಾ ಪೌಡ್ರ್ ಹಾಕೋದ್ರಿಂದ ಒಂದು ಸ್ವಲ್ಪ ಡೈಜೆಷನ್ಗೆ
ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಸಾಲೆ ಪದಾರ್ಥ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡ್ರೆ ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇವಾಗ ನಾನು ಎಲ್ಲ ಸ್ಪೈಸಸ್ ಹಾಕಿ ಅದನ್ನು ಅಷ್ಟೇ ಎಣ್ಣೆ ಒಳಗೇ ಫುಲ್ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿ ಅದನ್ನು ನೀರು ಬಿಟ್ಕೋಬೇಕು. ಅವು ನೀರು ಬಿಟ್ಕೊಂಡ್ಮೇಲೆ ನೀರಲ್ಲ, ಆಯಿಲ್ ಬಿಟ್ಕೋಬೇಕು, ಸಾರಿ, ನಾನು ಇಲ್ಲಿ ಬೇರೆ ಏನೋ ನೋಡ್ತಾ ಇದ್ದೆ. ಆಯಿಲ್ ಎಲ್ಲ ಬಿಟ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಇದು ಮಿಕ್ಸಿಯಲ್ಲಿ ಎಲ್ಲ ಒಂದು ಸ್ವಲ್ಪ ಇನ್ನೂ ಉಳಿದಿರುತ್ತಲ್ವ ಮಸಾಲೆನ, ಅದನ್ನೆಲ್ಲ ತೊಳೆದು ಹಾಕಿ ಇದಕ್ಕೆ ನಾನು ಒಂದು 3 ಲೋಟದಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ. ಈಗ ಅಕ್ಕಿ ಸೇರಿಸ್ಬಿಟ್ಟು ಇದು ಏನಂದರೆ ಫ್ರೆಂಡ್ಸ್, ಅಕ್ಕಿ ಹಾಕೋಕ್ಕೂ ಮುಂಚೆ ಫಸ್ಟು ಈ ಸೋಯಾ ಚಂಕ್ಸ್ನ ನೆನೆಸಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಹಾಕಿ ಅದು ಎಲ್ಲ ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದು ಸ್ವಲ್ಪ ಹೊತ್ತು ಅದು ಮಸಾಲೆ ಒಳಗೆ ಎಲ್ಲ ಫ್ರೈ ಮಾಡಬೇಕು. ಅದಾದಮೇಲೆ ಅಕ್ಕಿ ಹಾಕಿ ನೆಕ್ಸ್ಟ್ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿಬಿಟ್ಟು, ನಾನು ಇದು ಲಿಡ್ ಏನು ಕ್ಲೋಸ್ ಮಾಡಿಲ್ಲ, ಒಂದು ತಟ್ಟೆ ಮುಚ್ಚುತ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗ್ಯಾಸ್ಕೆಟ್ ಹಾಳಾಗಿದೆ ಫ್ರೆಂಡ್ಸ್, ತಂದೇ ಇಲ್ಲ ಅದು. ಎಷ್ಟು ಸಲ ಮಾರ್ಕೆಟ್ಗೆ ಹೋದರೂ ತೊಗೊಂಬರೋಕೆ ನಾ ಇದು ಕುಕ್ಕರ್ದು ಗ್ಯಾಸ್ಕೆಟ್ ತರೋದೇ ಮರ್ತೋಗ್ತಾ ಐತೆ. ಸೊ ಹಿಂಗಾಗಿ ನಾನಿದು ಹೊರ್ಗಡೆನೇ ಹಂಗೆ ತಟ್ಟೆ ಮುಚ್ಚಿ ಮಾಡ್ತಾಯಿದ್ದೀನಿ. ಸೊ ಈಗ ಮಿಕ್ಸಿಯಲ್ಲಿ ಮಸಾಲೆ ಸ್ವಲ್ಪ ಉಳಿದಿರುತ್ತಲ್ವ, ಅದಕ್ಕೂ ಎಲ್ಲ ನೀರು ಹಾಕಿಟ್ಟಿದ್ದೆ ನಾನು. ಸೊ ಆ ನೀರನ್ನು ಹಾಕಿದ್ದೀನಿ. ಈಗ ನೋಡಿ ಈ ಥರ ಬಂದಿದೆ. ಸೇಮ್ ಚಿಕನ್ದು ಪೀಸಸ್ ಥರನೇ ಕಾಣಿಸುತ್ತದು, ಬಟ್ ಚಿಕನ್ ಪೀಸಲ್ಲ, ಸೋಯಾ ಚಂಕ್ಸು. ಇದು ಅಷ್ಟೇ ಫುಲ್ ಹೈ ಪ್ರೋಟೀನ್ ಇರೋವಂಥದ್ದು. ಇದು ತುಂಬ ಒಳ್ಳೆಯದು. ವೆಜಿಟೇರಿಯನ್ ಚಿಕನ್ ಮಟನ್ ತಿಂದೇ ಇರೋರು, ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೆಯದಿದು. ಆರಾಮಾಗಿ ಚೆನ್ನಾಗಿ ಟೇಸ್ಟು ಅಷ್ಟೇ, ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಇದ್ರದ್ದು ಬಿರಿಯಾನಿ ಅಷ್ಟೇ ಅಲ್ಲ, ಇದ್ರದ್ದು ಗ್ರೇವಿ ಮಾಡ್ಕೋಬೋದು, ಕರಿ ಈ ಥರ ಎಲ್ಲ ನಾವು ವೆಜಿಟೇಬಲ್ದು ಫ್ರೈ ಥರ ಚಿಕನ್ ಫ್ರೈ, ಮಟನ್ ಫ್ರೈ ಆ ಥರ ಮಾಡ್ತೀವಲ್ಲ, ಆ ಥರ ಇದು ಸೋಯಾ ಚಂಕ್ಸ್ ಕರಿನೂ ಮಾಡ್ಬೋದು. ಮಾಡಿಕೊಂಡು ಅದು ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್ ಈ ಥರ. ಈಗ ನಾನ್ ವೆಜ್ ತಿನ್ನೋರು ಕೆಲವೊಂದು ಈ ಮಕ್ಕಳು, ನಮ್ಮ ಆರ್ಯನ್ ಅಂಥವರೆಲ್ಲ, ಅವರು ಚಿಕನ್ನು ಅಷ್ಟು ಜಾಸ್ತಿ ತಿನ್ನಲ್ಲ ಅವನು. ಸೊ ಅಂಥವ್ರಿಗೆಲ್ಲ ಈ ಥರ ಇದನ್ನು ಮಾಡಿಕೊಟ್ರೆ, ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಸೊ ನೋಡಿ ಇದಕ್ಕೆ ಈಗ ಕ್ಲೀನಾಗಿ ಎಲ್ಲ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಬೇಕಾಗುವಷ್ಟು ಈಗ ನೀರು ಹಾಕ್ತೀನಿ ನಾನು. ನೀರು ಹಾಕಿ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಬೇಕು. ಲಾಸ್ಟಿಗೆ ಉಪ್ಪು ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನಾವು ಇದನ್ನು ಕುಕ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ಲರೂ ಅಷ್ಟೇ, ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಕೆಲವೊಬ್ಬರು ಈ ಥರ ರುಬ್ಬಿ ಹಾಕ್ತಾರೆ, ಕೆಲವೊಬ್ಬರು ಅರ್ಜೆಂಟ್ ಇದ್ದರೆ ಹಾಗೇ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿನೂ, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಕಟ್ ಮಾಡಿ ಹಾಕ್ಬೋದು ಇನ್ಸ್ಟೆಂಟಾಗಿ, ಬೇಗ ಟೈಮ್ ಇಲ್ಲದೆ ಇರಬೇಕಾದ್ರೆ. ಬಟ್ ಏನೇ ಅಂದರೆ ಈ ಥರ ಬಿರಿಯಾನಿಗಳು ಏನು ಮಾಡಿದ್ರೂ ರುಬ್ಬಿ ಹಾಕಿ ಮಾಡಿದಾಗ್ಲೇ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಇಲ್ಲಪ್ಪ ನಾವು ಇಮ್ಮಿಡಿಯೇಟ್ ಮಾಡಬೇಕು, ಟೈಮ್ ಇಲ್ಲ ನಮಗೆ ಅನ್ನೋರು ಈ ಥರ ಕಟ್ ಮಾಡಿ ಕೂಡ ಮಾಡಿಕೊಂಡು ಅದು ಒಂಥರ ಟೇಸ್ಟ್ ಬೇರೆ ಇರುತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ವ, ಅದಕ್ಕೆ ನೀಟಾಗಿ ಎಲ್ಲ ರುಬ್ಬಿ ಹಾಕಿ ಮಾಡಿದ್ದೆ. ಸೊ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದರಲ್ಲಿ ಏನು ಅಂತ ಇದು ಇಲ್ಲ, ರಿಸ್ಕ್ ಅನ್ನೋದಿಲ್ಲ, ಆರಾಮಾಗಿ ಮಾಡ್ಬೋದು. ಸೊ ಟೇಸ್ಟು ಮಾತ್ರ ಅಷ್ಟೇ ತುಂಬ ಚೆನ್ನಾಗೇ ಬಂದಿತ್ತು. ಸೊ ನೀವು ಎಲ್ಲರೂ ಒಂದು ಸಲ ಇದನ್ನು ಟ್ರೈ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಟ್ರೈ ಮಾಡಿದರೆ ಆಲ್ರೆಡಿ, ಯಾರಾದರೂ ಟ್ರೈ ಮಾಡಿದ್ರಾ, ಹೇಗೆ ಬಂದಿತ್ತು, ನಿಮಗೆಲ್ಲ ಟೇಸ್ಟ್ ಇಷ್ಟ ಆಯಿತಾ ಅದು ಅಂತ. ಸೊ ನನಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.